ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಪ್ರಾಬ್ಲಮ್ ರೀ? ಆಂಟಿ, ಏನು ಪ್ರಾಬ್ಲಮ್ ಇಲ್ಲ. ಇವರೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ಕೊಂಡು ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ನೀವು ಇವ್ರನ್ನೆಲ್ಲ ನಂಬಲೇಬೇಡಿ. ಇವ್ರನ್ನಷ್ಟೇ ಅಲ್ಲ, ಜಗತ್ತಲ್ಲಿ ಯಾರನ್ನೂ ನಂಬಾರ್ದು. ದೇವ್ರು ಕಣ್ ಕೊಟ್ಟ, ಕಿವಿ ಕೊಟ್ಟ, ಮೂಗ್ ಕೊಟ್ಟ ಅಂತಿರಲ್ಲ. ನಾನೇನಾದ್ರೂ ದೇವ್ರಾಗಿದ್ದಿದ್ರೆ ಕಿವಿನ ಬೆನ್ನಕ್ಕೆ ಕೊಡ್ತಿದ್ದೆ, ಕಣ್ಣನ್ನ ಕಾಲು ಕೊಡ್ತಿದ್ದೆ. ಯಾಕೋ ಏನೇನೋ ಮಾತಾಡ್ತಿದ್ಯಲ್ಲೋ ಕಂದ. ಯಾಕೆ ಅಂತ ಕೇಳಿದಿದ್ರೆ ಹೇಳ್ತಿದ್ದೆ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಕಿವಿನ ಏನಕ್ಕೆ ಬೆನ್ನಿಗೆ ಕೊಡ್ತಿದ್ದೆ ಅಂದ್ರೆ, ಈ ಮನುಷ್ಯರು ಬೆನ್ನಿಂದ ಮಾತಾಡೋದೇ ಜಾಸ್ತಿ. ಮತ್ತೆ ಕಾಲು, ಒಬ್ಬ ಮನುಷ್ಯ ಬೆಳಿತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಕಾಲೆಳೆಯೋರು ಜಾಸ್ತಿ ಆಗ್ಬಿಡ್ತಾರೆ. ಅದೇ ಕಾಲಲ್ಲಿ ಏನಾದ್ರೂ ಕಣ್ಣಿದ್ರೆ ಯಾರು ಯಾವಾಗ ಹೇಗ್ ಕಾಲೆಳಿತಾರೆ ಅನ್ನೋದು ಡೀಟೇಲ್ ಆಗಿ ಗೊತ್ತಾಗೋಗುತ್ತೆ. ಮಾತೆಲ್ಲ ಪರ್ಫೆಕ್ಟ್ ಆಗೇ ಇದೆ, ಆದ್ರೆ ವಯಸ್ಸಿಗೆ ಮೀರಿದ ಮಾತು ಅಷ್ಟೇ. ಮೈ ಡಿಯರ್ ಡ್ಯಾಡಿ, ಮಾತಲ್ಲಿರೋದು ಎರಡೇ ಟೈಪ್. ಒಂದು ಇಷ್ಟ ಆಗೋದು, ಇನ್ನೊಂದು ಇಷ್ಟ ಆಗದೆ ಇರೋದು. ಅದರಲ್ಲಿ ವಯಸ್ಸಿಗೆ ಮೀರಿದ್ದು ಮೀರದೇ ಇರೋದು ಅಂತ ಯಾವುದೂ ಇಲ್ಲ. ಹಾಗೊಂದು ವೇಳೆ ಇದ್ರೂ ಅದೆಲ್ಲ ಮನುಷ್ಯರು ಮಾಡಿರೋದು. And I don't like it because I am God and God is great. ಇದೇನ್ರಿ ಗಿರ್ಜವ್ರೆ, ಅಪ್ಪ ಅಮ್ಮನ ಮುಂದೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾನೆ. ಬಾಯಿ ಮೇಲೆ ಒಂದು ಬರೆ ಹಾಕ್ಬಿಡಿ, ಸರಿ ಹೋಗುತ್ತೆ. ಮೈ ಡಿಯರ್ ಸೋಷಿಯಲ್ ಸಂಧ್ಯಾ ಆಂಟಿ, ನೀವು ಹೋಗಿ ಹೋಗಿ ಈ ಮಾತನ್ನ ಇವ್ರಿಗೆ ಹೇಳ್ತಾ ಇದ್ದೀರಲ್ಲ. ನೋಡಿ, ನಮ್ಮ ಸುತ್ತ ಇರೋರು ಯಾರು ನಮ್ಮವರಲ್ಲ. ನೀವು ತಲೆ ಕೆರ್ಕೋತಾ ಇರೋದು ನೋಡಿ ನಿಮಗೆ ಅರ್ಥ ಆಗಿಲ್ಲ ಅನ್ನೋ ವಿಚಾರ ನನಗೆ ಅರ್ಥ ಆಯ್ತು. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಸುತ್ತ ಜನ ಇರ್ತಾರೆ, ಆದ್ರೆ ಅವ್ರವ್ರ ಬಸ್ ಬಂದಾಗ ಹತ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮನ್ನ ನೀವು ಎಲ್ಲಿ ಹೋಗ್ಬೇಕು ಅಂತ ಕೇಳೋರು ಯಾರು ಇರಲ್ಲ. ಹಂಗೆ ಇವ್ರು ನಮಗ್ ನಾವೇ ಮುಖ್ಯ ಆಗ್ಬೇಕು. ನೀವೀಗ ಸುಮ್ಮನೆ ಹೋಗಿ ಬನ್ನಿ. ನೀವೇ ಬೇರೆಯವ್ರ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ, ಅದರಲ್ಲೂ ಒಬ್ಬರೇ ಹೋಗಕ್ಕಾಗಲ್ಲ ಅಂತ ಇನ್ನೊಬ್ರನ್ನ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನ ಗೃಹ ಪ್ರವೇಶ ಮಾಡೋರೇನು ಸುಮ್ಮನೆ ಮಾಡ್ತಾರಾ? ಅಲ್ಲಿ ಪೂಜೆಗಿಂತ ಜಾಸ್ತಿ ನಮ್ದೆಂತ ಮನೆ ಅನ್ನೋ ಶೋ ಆಫೇ ಇರುತ್ತೆ. ಇದೆಲ್ಲ ಒಂದು ಫಂಕ್ಷನ್. ಗಿರ್ಜವ್ರೆ, ಇವನು ಬರೆಗೆ ಬಗ್ಗ ಹುಡುಗ ಅಲ್ಲ. ಬೇರೆ ಏನಾದರೂ ಕಾರ್ಯಕ್ರಮ ಇಟ್ಕೊಳ್ಳಿ, ನಾನು ಬರ್ತೀನಿ. ಹೋಗಿ ಹೋಗಿ, ಇವ್ರಿಗೂ ಸತ್ಯನ ಅರ್ಗಿಸ್ಕೊಳ್ಳೋ ಧೈರ್ಯ ಇಲ್ಲ. ದೇವ್ರೆ, ಈ ವಯಸ್ಸಿಗೆ ವೇದ ಅಂತ ಮಾತಾಡ್ತಿದ್ದಾನಲ್ಲಪ್ಪ. ಏಯ್, ಯಾಕೋ ಹೀಗೆ ಮಾಡ್ತಿದ್ಯಾ? ಹೇ ಸ್ಕಂದ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಯಾಕಂದ್ರೆ ನಿಮ್ಗೆ ಯಾರಿಗೂ ಮಾತಾಡೋ ಧೈರ್ಯ ಇಲ್ಲ. ಆದ್ರೆ ನಾನು ಯಾರಿಗೂ ಹೆದರಲ್ಲ, ಬಿಕಾಸ್ ಐ ಆಮ್ ಗಾಡ್ ಅಂಡ್ ಗಾಡ್ ಇಸ್ ಗ್ರೇಟ್. ಬರೀ ಭ್ರಮೇಲ್ ಬದುಕೋ ಜನ ನೀವು. ಊಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತೀರಾ, ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅಂತನೂ ಅಂತೀರಾ. ಊಟಕ್ಕೆ ಬರೀ ಉಪ್ಪು ಕೊಟ್ರೆ ತಿಂತೀರಾ? ಇಲ್ಲ, ಹಂಗೆ ಲೈಫು. ಯಾವ್ದ್ಯಾವ್ದು ಎಷ್ಟೆಷ್ಟು ಇರಬೇಕೋ ಅಷ್ಟೇ ಇರಬೇಕು. ಜಗತ್ತು ವಿಶಾಲವಾಗಿದೆ. ನಾನು ನಿಮ್ ಜೊತೆ ಬದುಕೋ ಬದಲು ದೇಶಾಂತರ ಹೋಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.